ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸರ್. ಏನು ಅವರು ಮಾನ್ಯ GT ದೇವೇಗೌಡರು ಇಷ್ಟೇ ಹೇಳಿದ್ದಾರೆ, ಸಿದ್ದರಾಮಯ್ಯನವರು 40 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದಾರೆ, ಸಾರ್ವಜನಿಕ ಜೀವನದಲ್ಲಿ ಮನ್ನಣೆಯನ್ನು ಪಡ್ಕೊಂಡು ಬಂದಿದ್ದಾರೆ, ಜನಗಳ ಗೌರವ ಸಂಪಾದನೆ ಮಾಡಿದ್ದಾರೆ. ತಪ್ಪು ಮಾಡುವಂಥ ಮನುಷ್ಯ ಆಗಿದ್ದಿದ್ರೆ ಸಿದ್ದರಾಮಯ್ಯನವರು ಸಾರ್ವಜನಿಕರ ಮನ್ನಣೆ ಸಿಗ್ತಾ ಇರಲಿಲ್ಲ. 40 ವರ್ಷ ದೀರ್ಘಕಾಲ ರಾಜಕೀಯದಲ್ಲಿ ಒಬ್ಬ ನಾಯಕನಾಗಿ ಬೆಳೆಯೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಅವರು GT ದೇವೇಗೌಡರು ಇವ್ರ ಜೊತೆಗೂ ಇದ್ದಂಥವ್ರು, ಇವರು ಎದುರಾಳಿಯಾಗಿದ್ದಂಥವ್ರು, ರಾಜಕೀಯ ವಿರೋಧಿಗಳಾಗಿದ್ದಂಥವ್ರು, ಎಲ್ಲ ಹತ್ತಿರದಿಂದನೂ ನೋಡಿದ್ದಾರೆ, ದೂರದಿಂದನೂ ನೋಡಿದ್ದಾರೆ, ಎದುರಾಗಿನೂ ನೋಡಿದ್ದಾರೆ. ಅವರ ಅನುಭವದ ಮಾತಿನಲ್ಲಿ ಅವರು ಹೇಳಿದ್ದಾರೆ. ಯಾಕಂದರೆ ಅವರಿಬ್ಬರ ಪರಿಚಯ ಬಹುಶಃ 45-50 ವರ್ಷಗಳ ಸುದೀರ್ಘವಾದಂಥ ಒಡನಾಟ ಇರತಕ್ಕಂಥವ್ರು, ಪರ ವಿರೋಧಗಳೆಲ್ಲನೂ ಕೂಡ ಅವರು ಅನುಭವಿಸಿದ್ದಾರೆ. ಅದರ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಆ ಥರ ತಪ್ಪು ಮಾಡೋ ಮನುಷ್ಯ ಅಲ್ಲ ಅಂತ ಹೇಳಿದ್ದಾರೆ. ಅಷ್ಟನ್ನು ಹೇಳಿದ್ದಾರೆ. ಅದಕ್ಕೆ ಬೇರೆ ಬೇರೆ ರಾಜಕೀಯ ಆಯಾಮಗಳು ಕೂಡ ಇದ್ದಾವೆ, ಅವೆಲ್ಲ ಇರ್ತದೆ. ಆದರೆ ಅವರು ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ. ಭಾಷಣ ಮಾಡಬೇಕಾದ್ರೆ ಇನ್ನು 1 ವರ್ಷ ನನಗೆ ಸಹಕಾರ ಕೊಡಿ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಅಂದ್ರೆ ಅಧಿಕಾರದ ಹಂಚಿಕೆ ಸೂತ್ರ ಇತ್ತ ಗೊತ್ತಿಲ್ಲಪ್ಪ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ, ಭಾಷಣ ಗೊತ್ತಿಲ್ಲ. ನಾನು ಆ ಭಾಷಣ ನೋಡೂ ಇಲ್ಲ, ಅದರ ಬಗ್ಗೆ ನನಗೆ ಮಾಹಿತಿನೂ ಇಲ್ಲ. ಆ ಭಾಷಣ ನಾನು ನೋಡೂ ಇಲ್ಲ, ಪೇಪರಲ್ಲಿ ಓದಿದ್ದೇನೆ ಅಷ್ಟೇ, ನಾನು ನೋಡಿಲ್ಲ. ವಿಡಿಯೋ ಯಾವುದೂ ನಾನು ನೋಡಿಲ್ಲ. ಪೇಪರಲ್ಲಿ ಇವತ್ತು ಬೆಳಿಗ್ಗೆ ಯಾವ ಪೇಪರು ಅಂತ ಬೇಕಾದರೂ ಹೆಸರು ಹೇಳ್ತೀನಿ, ಪೇಪರಲ್ಲಿ ಓದಿದ್ದೇನೆ ಅಷ್ಟೇ. ನಾನು ಸಿಎಂ ಕೂಡ ಅದೇ ರೀತಿಯಾದಂಥ ಭಾಷಣ ಮಾಡಿರೋದ್ರಿಂದ ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲಪ್ಪ. ಅದು ಆದರೆ ಹಿಂದೆ ಏನಿದೆ ಮುಂದೆ ಏನಿದೆ ನನಗೆ ಅಷ್ಟು ಮಾಹಿತಿ ಇಲ್ಲ. ನಾನು ನೋಡಿ, ಸುಮ್ಮನೆ ನಾವು ಜವಾಬ್ದಾರಿ ಸ್ಥಾನದಲ್ಲಿರೋರು ಸುಮ್ಮನೆ ನಾವೇ ಏನೋ ಮನಸ್ಸಿನಲ್ಲಿ ಊಹೆ ಮಾಡಿಕೊಂಡು ಹೇಳಿಕೆಗಳನ್ನು ಕೊಡಬಾರ್ದು. ಕೆಲವರಿಗೆ ಅದು ಶೋಭೆ ತರ್ಬೋದು, ನಮಗೆ ಅದು ಖಂಡಿತ ಶೋಭೆ ತರುವಂಥ ವಿಷಯ ಅಲ್ಲ. ನಿಖರವಾಗಿ ಗೊತ್ತಿರುವಂಥ ವಿಷಯವನ್ನು ನಾನು ಹೇಳ್ಬೋದು. ಅದನ್ನು ಬಿಟ್ಟು ನಂದು ಏನಾದರೂ ಊಹಾಪೋಹ ಇದ್ರೂ ಕೂಡ ಅದಕ್ಕೆ ನಾನು ರೆಕ್ಕೆ ಪುಕ್ಕಗಳನ್ನು ಕೊಡಲಿಕ್ಕೆ ಆಗೋದಿಲ್ಲ. ಹೇಳಿರುವಂಥದ್ದು ಅದು ನೀವು ಏನರ್ಥ ಅಂತ ಅವ್ರನ್ನೇ ಕೇಳಬೇಕು ನೀವು.